ಭಾನುದಯಾಸ್ತಗಳಿನಲ್ತೆ ದಿಕ್ಕಾಲಗಳ ಮಾನಗಣಿತವು ನಮಗೆ ಭಾನುವಿರದೊಡದೆ ಅನಂತ್ಯ ಶುದ್ಧ ಸತ್ತಾ ಮಾತ್ರ ಬೊಮ್ಮನದು ಲೀನನಾಗದರೊಳಗೆ ಮಂಕುತಿಮ್ಮ. ಚಂದ್ರು, ಮೈತ್ರಾಯಣಿ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ. ನನ್ನ ಅಂದರೆ ಅದರ ಅರ್ಥ ಏನು ಅಂತಂದರೆ, ನನ್ನ ಹೃದಯದಲ್ಲಿ ಯಾವಾಗಲೂ ಜ್ಞಾನವೆಂಬ ಸೂರ್ಯ ಬೆಳಗ್ತಾನೆ ಇರಬೇಕಾದ್ರೆ ಅಲ್ಲಿ ಸೂರ್ಯನ ಒಂದು ರೀತಿ ಉದಯ ಅಸ್ತಮಾನ ಅನ್ನೋ ಪ್ರಶ್ನೆನೇ ಬರ್ತಾ ಇಲ್ಲ. ಯಾವಾಗಲೂ ನನಗೆ ಒಂದು ಚೈತನ್ಯದ ಒಂದು ಸೂರ್ಯ ಯಾವಾಗಲೂ ಬೆಳಗ್ತಾನೇ ಇದೆ. ಈ ಬೆಳಗ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ನಾನು ಸಂಧ್ಯೋಪಾಸನೆ ಹೇಗೆ ಮಾಡಲಿ ಅಂದರೆ, ಇಲ್ಲಿ ಬೆಳಕು ಆಗ್ತಾ ಇಲ್ಲ, ಸಂಜೆನೂ ಆಗ್ತಾ ಇಲ್ಲ. ಹೀಗಿರುವಾಗ ನಾನು ಸಂಧ್ಯೋಪಾಸನೆ ಹೇಗೆ ಮಾಡಲಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದನ್ನೇ ಗುಂಡಪ್ಪನವರು ಇವತ್ತಿನ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಏನಂತಂದರೆ, ನಮಗೆ ಯಾವ ಕಾಲಘಟ್ಟದಲ್ಲಿದ್ದೀವಿ, ಯಾವ ಕಾಲಮಾನದಲ್ಲಿದ್ದೀವಿ, ಯಾವ ಜಾಗದಲ್ಲಿದ್ದೀವಿ, ಇದೆಲ್ಲ ನಿರ್ಧಾರ ಆಗೋದು ಯಾವುದರಿಂದ? ಸೂರ್ಯನ ಚಲನೆಯಿಂದ. ಇದು ಬೇಸಿಗೆ, ಇದು ಚಳಿಗಾಲ, ಇದು ಮಳೆಗಾಲ, ಇದೆಲ್ಲ ಗೊತ್ತಾಗೋದು ಸೂರ್ಯನ ಚಲನೆಯಿಂದ. ಅಥವಾ ಬೆಳಿಗ್ಗೆ ರಾತ್ರಿ, ಇದೆಲ್ಲದೂ ಸೂರ್ಯನ ಮೇಲೆ ಅವಲಂಬಿತ ಆಗಿದೆ. ಹೀಗಿರುವಾಗ ನಾವು ಯಾವಾಗಲೂ ಆ ಪರಮ ಸತ್ಯದ ಹುಡುಕಾಟದಲ್ಲೇ ಲೀನರಾಗಿರ್ಬೇಕಂತೆ. ಯಾವಾಗ ನಮ್ಮನ್ನು ನಾವು ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿಸ್ಕೊಂಡಿರ್ತೀವಿ, ನಮಗೆ ಈ ಸೂರ್ಯನ ಚಲನೆ ಆಗಿರ್ಬೋದು, ಇದು ಯಾವುದೂ ಲೆಕ್ಕಕ್ಕೆ ಬರದೆ ನಾವು ಯಾವಾಗಲೂ ಒಂದು ರೀತಿ ಜಾಗೃತಾವಸ್ಥೆಯಲ್ಲೇ ಇರ್ತೀವಿ. ಅಂದರೆ ಯಾವಾಗಲೂ ನಮ್ಮ ಮನಸ್ಸೊಳಗಡೆ ಸೂರ್ಯ ಬೆಳಗ್ತಾನೆ ಇರ್ತಾನೆ. ನಮಗೆ ಸುತ್ತಮುತ್ತಲಿನ ಯಾವುದೇ ಬದಲಾವಣೆಗಳ ಬಗ್ಗೆನೂ ನಮಗೆ ಒಂದು ರೀತಿ ಅದರ ಬಗ್ಗೆ ಆಸಕ್ತಿ ಇರೋದಿಲ್ಲ, ರುಚಿ ಹುಟ್ಟೋದಿಲ್ಲ ಅಂತ. ಸೊ ಈ ಒಂದು ಪರಮಸತ್ವದಲ್ಲಿ ಮುಳುಗುವಂಥ ಒಂದು ಸ್ಥಿತಿಗೆ ಹೋಗೋದಿದೆಯಲ್ಲ, ಅದೇ ಅತ್ಯಂತ ಕಷ್ಟವಾದಂಥದ್ದು. ಅದನ್ನು ಮಾಡುವಂಥ ಪ್ರಯತ್ನವನ್ನು ನೀನು ಮಾಡ್ತಾ ಇರು ಅಂತ ಗುಂಡಪ್ಪನವರು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.